ದೇವ್ರಿ ಇದೇನಿದು ಟೈಮ್ ಆಗಲಿ 8:30 ಆಗೈತಿ. ಅಯ್ಯೋ ಅಲ್ಲ ರಾತ್ರಿ ಅವ ಏನು ಫೋನ್ಯಾಗ ಕಳಿಸ್ತಾನಂತ ವಿಚಾರ ಮಾಡ್ಕೊಂತಾನೆ ಮಕ್ಕೊಂಡ್ಬಿಟ್ಟೆ, ನಿದ್ದೆ ಹತ್ತು ಬಿಟ್ಟತಿ. ಆ ಫೋನು ಇಲ್ಲೇ ಐತಿ, ಏನು ಕಳಿಸಿರ್ಬೋದು ನೋಡ್ಲಾ. ನೋಡ್ಲಿಲ್ಲ ಅಂದ್ರೆ ಹೆಂಗೆ ಗೊತ್ತಾಕೈತಿ, ನೋಡ್ತೀನಿ. ಅಪ್ಪ ದೇವ್ರಿ ಏನು ಕಳಿಸಿರ್ಬಾರ್ದಪ್ಪ ಇವನು, ಎಂಥ ಕೆಟ್ಟದನ ಈ ವಿಕ್ರಮ್. ವಾಟ್ಸಪ್ ಒಳಗೆ ವಿಕ್ರಮ್ದು ಮೆಸೇಜ್ ಬಂದೈತಿ. ಅಯ್ಯೋ ದೇವ್ರಿ ಏನಪ್ಪ ಮಾಡಲಿ, ಓಪನ್ ಮಾಡಿಬಿಡ್ಲಾ, ತಡಿ ಮಾಡ್ತೀನಿ. ಅಲ್ಲ ಇದು ಏನಿದು ಫೋಟೋ? ನಾನು ಯಾವತ್ತೂ ವಿಕ್ರಮ್ನ ಜೊತೆ ಇಂಥ ಕೆಟ್ಟದಾಗಿ ಫೋಟೋ ತೆಗೆಸ್ಕೊಂಡಿದ್ದಿಲ್ಲಲ್ಲ. ವಿಕ್ರಮ ನನ್ನನ್ನು ಎತ್ಕೊಂಡಿರೋ ಥರ ಐತಿ ಇದು ಫೋಟೋ. ಮುಗಿತಿಲ್ಲೀಗ, ಹೆಂಗಾಕೈತಿ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಅಯ್ಯೋ ದೇವ್ರಿ ನಾನು ಯಾವ ಮಕ್ಕ ಎತ್ಕೊಂಡು ಮನ್ಯಾಗ ಎಲ್ಲರಿಗೂ ತೋರಿಸ್ಲಿ? ಮನ್ಯಾಗ ತೋರಿಸಿದ್ರೆ ನಮ್ಮವ್ವ ನಮ್ಮ ಅಜ್ಜಿ ನಮ್ಮ ಮಾವ ನಂಗೆ ಬಿಡ್ತಾರ? ಇಲ್ಲ, ಈ ಕೆಟ್ಟ ಫೋಟೋ ನಾನಂತೂ ಯಾರಿಗೂ ತೋರ್ಸಂಗಿಲ್ಲ. ಛೇ, ನನ್ನ ಕೈಯಿಂದ ನನ್ನ ಭವಿಷ್ಯ, ನನ್ನ ಜೀವನ ನಾನು ಹಾಳು ಮಾಡ್ಕೊಂಡ್ಬಿಟ್ಟೆ. ಇವನು ನನ್ನ ನಂಬಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಸೆಲ್ಫಿ ತಗೊಂಡಿರೋ ಫೋಟೋ ಇದು ಕಪ್ಪದ ಗುಡ್ಡದೊಳಗ, ಅದನ್ನ ಈ ತರ ಅಸಹ್ಯವಾಗಿ ಮಾಡ್ಯಾನಲ್ಲ. ಛೇ, ಎಂತ ಕೆಟ್ಟ ಮನುಷ್ಯ ಇವ. ನಿಜವಾಗ್ಲೂ ನಂಗೆ ಬಹಳ ಬೇಸರ ಆಯ್ತು ಇವತ್ತು. ಇದನ್ನ ಯಾರ ಹತ್ರ ಹೇಳ್ಕೊಲಿ? ಯಾರು ನನ್ನನ್ನು ನಂಬಂಗಿಲ್ಲ. ನಮ್ಮ ಮನ್ಯಾಗ ಮುಗಿತು ನನ್ನ ಕತಿ. ನಮ್ಮ ಮಾವ ನನ್ನನ್ನ ಮನೆಯಿಂದ ಒದ್ದು ಹೊರಗೆ ಹಾಕ್ತಾನಿವತ್ತು. ಇಲ್ಲ, ಈ ಫೋಟೋನ ನಾನು ಯಾರಿಗೂ ತೋರ್ಸಂಗಿಲ್ಲ. ಡಿಲೀಟ್ ಮಾಡಿಬಿಡ್ತೀನಿ. ಹೌದು, ಡಿಲೀಟ್ ಮಾಡಿಬಿಡ್ತೀನಿ. ಲೀಲಾ ಸ್ವಲ್ಪ ಬಾಗ್ಲ ತೆಗಿ. ಮಾವ ಬಂದಡಿ. ಅಯ್ಯೋ ಏನು ಮಾಡ್ಲಪ್ಪ, ಆ ಫೋನು ಮುಚ್ಚಿಟ್ಟು ಬಿಡ್ತೀನಿ. ಅವಾಗ ಯಾರಿಗೂ ಗೊತ್ತಾಗಲ್ಲ. ಈ ವಿಷಯನ ಮಾತ್ರ ನಾನು ಯಾರ ಮುಂದನೂ ಹೇಳ್ಕೋಬಾರ್ದು. ಹೇಳ್ಕೊಂಡಿ ಅಂದ್ರೆ ನನ್ನ ಮಾನ ಮರ್ಯಾದೆ ತೆಗೆದು ಬಿಡ್ತಾರ. ಅಯ್ಯೋ ಎಂಥ ಕೆಟ್ಟ ಪರಿಸ್ಥಿತಿಗೆ ನಾನು ತಂದ್ಕೊಂಡ್ಬಿಟ್ಟೆ. ಲೀಲಾ ಬಾಗ್ಲ ತೆಗಿ. ಬಂದೆ. ಸುಮ್ಮನೆ ಕಣ್ಣೀರು ಹಾಕೋತ ಕುಂತ್ರ ಉಪಯೋಗ ಇಲ್ಲ. ಕಣ್ಣೀರು ಒರೆಸ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ತರ ಇರ್ತೀನಿ. ಆ ಬಾಗ್ಲ ತೆಗ್ದೀನಿ, ಬಾ ಮಾವ. ಲೀಲಾ ನಿಂತ್ಕೋ. ಏನಾತ್ ಮಾವ? ಏನಿಲ್ಲ, ಯಾಕ ನಿನ್ನೆಯಿಂದ ಒಂಥರ ಕಾಣಿಸಕಂತಿಲ್ಲ? ಏನಾರ ಪ್ರಾಬ್ಲಮ್ ಆಯ್ತಾ? ಏನಾರ ಇದ್ರೆ ಹೇಳ್ಕೋ, ಆರಾಮದಿಯಲ್ಲ? ಹ್ಞೂ ಮಾವ, ಪ್ರಾಬ್ಲಮ್ ಏನಿಲ್ಲ, ಆರಾಮದೀನಿ. ಆದ್ರೆ ಸ್ವಲ್ಪ ತಲೆನೋವಿತ್ತು ಅಷ್ಟೇ, ಮತ್ತೇನಿಲ್ಲ. ಈಗ ಒಂದು ಗುಳಿಗೆ ತಗೊಂತೀನಿ, ಆರಾಮಾಕೈತಿ. ಹೌದಾ? ಡಾಕ್ಟರ್ ಹತ್ರ ಹೋಗ್ಬರು. ನಾನು ಇಲ್ಲೇದನ್ನಲ್ಲ, RMP ಡಾಕ್ಟರ್. ಅಯ್ಯೋ ಬ್ಯಾಡ ಮಾವ, ಅಂಥದ್ದೇನಾಗಿಲ್ಲ, ಬ್ಯಾಡ. ಸ್ವಲ್ಪ ಇವತ್ತೊಂದು ದಿನ ರೆಸ್ಟ್ ತಗೊಂಡೆ ಅಂದ್ರೆ ಆರಾಮಾಕೈತಿ. ಕೆಲಸ ಟೆನ್ಷನ್ ಸ್ವಲ್ಪ ತಲೆನೋವು ಕುಂತತಿ. ಹೌದಾ? ಹಂಗಂದ್ರೆ ಸರಿ. ಇವತ್ತು 8:30 ಆದ್ರೂ ಎದ್ದಿದ್ದಿಲ್ಲಲ್ಲ, ಹಂಗಾಗಿ ಎಬ್ಸಾಕ್ ಬಂದೆ. ಇವತ್ತು ಸುಟ್ಟಿ ಮಾಡ್ತೀಯಾ? ಹ್ಞೂ ಮಾವ. ಹೌದಾ? ಹಂಗಂದ್ರೆ ಸರಿ. ನಾನು ಪ್ಯಾಡ್ಕೊಂಡಿದ್ನಿ, ಹಂಗ ನಿನಗೆ ನಿನ್ನ ಆಫೀಸ್ ಹತ್ರ ಬಿಟ್ಟು ನನಗೆ ಸ್ವಲ್ಪ ಮಾರ್ಕೆಟ್ ಮಾಡೋದಿತ್ತ, ಅದನ್ನ ಮುಗಿಸ್ಕೊಂಡು ಬರ್ಬೇಕು ಅಂತ ಮಾಡಿದೆ. ಇರ್ಲಿ ತಗೋ, ನೀ ಇವತ್ತೊಂದಿನ ರೆಸ್ಟ್ ಮಾಡು, ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಸರಿ. ಲೀಲಾ, ನಾನು ಪ್ಯಾಟ್ಯಾಗಿನ ದೊಡ್ಡ ಮಾರ್ಕೆಟ್ಗೆ ಹೊಂಟನಿ. ಏನಾರ ತರದಿತ್ತಂದ್ರೆ ಹೇಳು, ನಾನು ತಗೊಂಡ್ಬರ್ತೀನಿ. ಏನಿಲ್ಲ ಮಾವ, ಏನಿಲ್ಲ. ಹಂಗೇನಾರ ಇದ್ರೆ ಹೇಳ್ತೀನಿ ತಗೋ. ಸರಿ. ಅಯ್ಯೋ ಮಾವನ ಹತ್ರ ಹೇಳ್ಬೇಕು ಅಂತ ಅನ್ಸಾಕುಂತತಿ. ಆದ್ರೆ ನಂಗೆ ಧೈರ್ಯನ ಸಾಲ್ವಲ್ತು. ಏನಂತ ಮಾತಾಡ್ಲಿ ಮಾವನ್ ಮುಂದ? ಆ ಫೋಟೋನ ತೋರಿಸಿದ್ರ ಮಾವ ನನ್ನ ಮೇಲೇನೆ ಸಂಶಯ ಪಡ್ತಾನ. ನಾನು ನಡ್ತೆಗೆಟ್ಟೋಳು ಅಂತ ಅನ್ಕೊಂಡ್ಬಿಡ್ತಾನ. ಅಯ್ಯೋ ಏನು ಕೆಟ್ಟ ಕೆಲಸ ಮಾಡ್ಲಾರ್ದಂಗ ಇದು ಎಂತ ನನ್ನ ತಲೆ ಮೇಲೆ ಅಪವಾದ ಬಂದು ಕುಂತು. ಅಯ್ಯೋ ಇದೇನಾರ ಮನೆ ಮಂದಿಗೆಲ್ಲ ಗೊತ್ತಾಗಿ ನನ್ನ ಬಗ್ಗೆನ ತಪ್ಪು ತಿಳ್ಕೊಂಡ್ರ ನಾನಂತೂ ದೀವದರ್ಶಿಲೇ ಇರಂಗಿಲ್ಲ. ಯಾರ ಹತ್ರ ಹೇಳ್ಕೊಂಡ್ರು ನಂದ ತಪ್ಪು ಅನಿಸ್ತತಿ. ಎಂತ ಕೆಟ್ಟದಾನಿವ ವಿಕ್ರಮ್. ಇವನನ್ನ ನಂಬಿ ಹೋಗಿದ್ದ ದೊಡ್ಡ ತಪ್ಪಾತ. ಫೋನ್ ಬರಾಕುಂತತಿ, ಯಾರ್ದಿರ್ಬೋದು? ಅಯ್ಯೋ ದೇವ್ರಿ, ವಿಕ್ರಮ್ ಫೋನ್ ಹಚ್ಚಾಕುಂತಾನ. ಅಯ್ಯೋ ನಂಗೆ ಹೆದರಿಕೆ ಬರಾಕುಂತದಲ್ಲ, ಏನು ಮಾಡ್ಲಿ? ಹೋಗ್ಲಿ, ಸ್ಪೀಕರ್ಗಿಡ್ಲಾ? ಹೌದು, ಸ್ಪೀಕರ್ಗಿಡ್ತೀನಿ, ಮಾತಾಡೇ ಬಿಡ್ತೀನಿ. ಏನಂತಾನ ಏನ? ಹಲೋ. ಹಾಯ್ ಲೀಲಾ, ಹೆಂಗೈತಿ? ಬೆಳಿಗ್ಗೆ ನಾನು ಕಳ್ಸಿರೋ ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಅಂತ ಫೋಟೋ ಕಳ್ಸಿದ್ದು. ನಾ ಹೇಳ್ದಂಗ ನಿಮ್ಮ ಮಾವನ್ನ ಡೈವರ್ಸ್ ಕೊಟ್ಬಿಟ್ಟು ನನ್ನ ಹತ್ರ ಬಂದ್ಬಿಡು. ಏನು, ನಾನು ನಿನ್ನನ್ನು ಚಲೋ ನೋಡ್ಕೊತೀನಪ್ಪ, ನಿಜವಾಗ್ಲೂ ಚಲೋ ನೋಡ್ಕೊತೀನಿ. ಏನು ಆದ್ರೆ ನೀ ನನಗೆ ಬೇಕಷ್ಟೇ. ಯಾಕೆ ವಿಕ್ರಮ್ ನನ್ನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ? ಲೀಲಾ, ದ್ವೇಷ ಅಲ್ಲ, ಪ್ರೀತಿ. ನೋಡ್ಲಿಲ್ಲ, ಇನ್ನೂ ಕಾಲ ಮಿಂಚಿಲ್ಲ. ನಾನು ನಿನ್ನನ್ನು ಇವಾಗ್ಲೂ ಅಷ್ಟ ಪ್ರೀತಿ ಮಾಡಕುಂತಾನೆ. ಏನು, ನಿಮ್ಮ ಮಾವನ್ನ ಡೈವರ್ಸ್ ಕೊಟ್ಟು ಜೀವನಾಂಶ ತಗೊಂಡು ಏನು ನನ್ನ ಹತ್ರ ಬಂದ್ಬಿಡು. ನಾನು ನೀನು ಬೆಂಗಳೂರೊಳಗೆ ಸೆಟಲ್ ಆಗ್ಬಿಡುನು. ಛೀ, ನಾಚಿಕೆ ಆಗಂಗಿಲ್ಲ ನಿನಗ? ಹೆಣ್ಣು ಹುಡುಗಿ ಹತ್ರ ಇಂಥವೆಲ್ಲ ಮಾತಾಡಕ? ನೀನ್ ಇಂಥವನು ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಗೊತ್ತಿತ್ತು ಅಂದ್ರೆ ನಾನು ನಿನ್ನ ಸವಾಸಕ್ಕನ ಬರ್ತಾ ಇದ್ದಿದ್ದಿಲ್ಲ. ನಾನು ಫ್ರೆಂಡು ಅಂತ ನೀನು ನಾನು ನಂಬಿದ್ನಲ್ಲ, ಅದ ನಾನು ಮಾಡಿದ್ದು ದೊಡ್ಡ ತಪ್ಪು. ನಮ್ಮವ್ವ ನಮ್ಮ ಅಜ್ಜಿ ಹೇಳಿದ ಮಾತು ನಾನು ಅವಾಗ ಕೇಳಿದ್ರೆ ಈ ಪರಿಸ್ಥಿತಿಗೆ ನಾ ಬರ್ತಾ ಇದ್ದಿದ್ದಿಲ್ಲ. ಫ್ರೆಂಡು ಅಂತ ಹೇಳಿ ನನ್ನ ಕುತ್ತಿಗೆ ಈಚೆಗೆ ಬಿಟ್ಟಿಲ್ಲ. ಛೀ, ಹಾಳಾದವ. ಲೀಲಾ, ಭಾಳ ಮರ್ಯಾದೆ ಕೊಟ್ಟು ಮಾತಾಡಕುಂತಾನಿ. ಇವತ್ತು ಕೆಲ್ಸಕ್ಕೆ ಬರ್ತೀಯಲ್ಲ, ಅವಾಗ ನೀನು ಡಿಸಿಷನ್ ನೀನು ತಿಳಿಸು.
ನನ್ನನ್ನ ಮದ್ವೆ ಆಗಕ್ ನೀ ಒಪ್ಲಿಲ್ಲ ಅಂತ ಇಟ್ಕೋ, ಈ ಫೋಟೋನ ಇವಾಗ ನೀನು ಕಳ್ಸಿನಲ್ಲ ಇದನ್ನ ಬೇರೆ ಬೇರೆ ರೀತಿ ಒಳಗ ಫೋಟೋನ ಕ್ರಿಯೇಟ್ ಮಾಡಿ ನಿಮ್ಮ ಮಾವನ ಫೋನಿಗೆ, ನಿಮ್ಮ ಅವ್ವನ ಫೋನಿಗೆ, ನಿಮ್ಮ ಅಪ್ಪನ ಫೋನಿಗೆ ಎಲ್ಲಾರ್ಗೂ ಕಳಿಸ್ತೀನಿ. ಎಲ್ಲಾರ್ಗೂ ಕಳಿಸ್ತೀನಿ. ಈ ಫೋಟೋನ ಪೋಸ್ಟರ್ ಮಾಡಿ ಊರ್ ತುಂಬಾ ಅಂಟಿಸ್ತೀನಿ. ನಿನ್ನ ಮಾನ ಮರ್ಯಾದೆ ಎಲ್ಲ ತೆಗಿತೀನಿ. ನಿನ್ನನ್ ಮಾತ್ರ ಹಂಗ ಬಿಡಂಗಿಲ್ಲ. ಒಂದು ನನ್ನನ್ನ ಮದ್ವೆ ಆಗು, ಇಲ್ಲ ಇಂಥ ಕಷ್ಟನೆಲ್ಲ ಅನುಭವಿಸು. ಛೀ, ಎಂತ ಕೆಟ್ಟದಿ ನೀನು ವಿಕ್ರಮ್. ನನ್ನ ಕಣ್ಣೀರ್ ಗೋಳ ಕಟ್ಕೋಬೇಡ. ನಿಜವಾಗ್ಲೂ ನನಗಿಂತವೆಲ್ಲ ಇಷ್ಟ ಇಲ್ಲ. ಮದ್ವೆ ವಿಷಯದೊಳಗ ನಾನು ಎಷ್ಟೊಂದು ನೊಂದು ಹೋಗ್ಬಿಟ್ಟಿದ್ದೆ. ಹಂಗಂತ ನಿನ್ನ ಹತ್ರ ನನ್ನ ಕಷ್ಟನ ಹೇಳ್ಕೊಂಡ್ರ ನೀ ಹಿಂಗ ನಂಗೆ ಮೋಸ ಮಾಡೋದು. ಇದ್ರಾಗ ಮೋಸ ಗೀಸ ಏನು ಇಲ್ಲ. ಇಂಥ ಬ್ಲ್ಯಾಕ್ ಮೇಲ್ ಡೈಲಾಗ್ ಎಲ್ಲ ನನ್ನ ಮುಂದೆ ಬೇಡ. ವಿಚಾರ ಮಾಡು, ಏನಂತ ತಿಳಿಸು. ಇಲ್ಲ, ನಾ ಇವತ್ತು ಕೆಲ್ಸಕ್ಕೆ ಬರಲ್ಲ. ನೋಡು, ಫೋಟೋನ ನಿಮ್ಮ ಮಾವ ನಿಮ್ಮ ಅವ್ವಗ ಕಳಿಸ್ಬೇಕಾಕೈತಿ. ಅವ್ರ ಫೋನ್ ನಂಬರ್ ಹೆಂಗ್ ಸಿಕ್ತು ಅಂತ ವಿಚಾರ ಮಾಡಕುಂತೀಯ. ಜಾಸ್ತಿ ವಿಚಾರ ಮಾಡ್ಬೇಡ, ಯಾಕಂದ್ರ ಆ ಫೋನ್ ನಂಬರ್ ನಂಗೆ ಆಫೀಸ್ ಒಳಗೆ ಸಿಕ್ಕಿದ್ವು. ಅವನ್ನ ಸೇವ್ ಮಾಡ್ಕೊಂಡಿನಿ. ಹಾ ನೋಡು, ಮರ್ಯಾದೆಯಾಗಿ ಬಂದಿ, ಚಲೋ ಆತು. ಮರ್ಯಾದೆ ತಕ್ಕೊಂಡು ಮಾತ್ರ ಬರ್ಬೇಡ, ಅವಾಗ ನಾನು ಸೇರಂಗಿಲ್ಲ. ಹೆಂಗ್ ಮಾಡ್ತಿ ನಿನಗ್ ಬಿಟ್ಟಿದ್ದು. ಇನ್ನ 2 ತಾಸ್ದಾಗ ಕೆಲ್ಸಕ್ಕೆ ಬಾ, ಅಲ್ಲೇ ಮಾತಾಡುನು. ಬಾಯ್. ಹಲೋ 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 ವಿಕ್ರಮ್. ಛೀ, ಕಟ್ ಮಾಡಿಬಿಟ್ಟ. ಅಯ್ಯೋ ದೇವ್ರಿ, ಕೆಲ್ಸಕ್ಕೆ ಹೋದ್ರು ಒಂದು, ಹೋಗ್ಲಿಲ್ಲ ಅಂದ್ರು ಒಂದು. ಅಯ್ಯೋ, ಇಂಥ ಬ್ಲ್ಯಾಕ್ ಮೇಲ್ ಮಾಡಕ್ಕಂತ ನೀವ. ಇಲ್ಲ, ಇವನು ಗೊಡ್ಡ ಬೆದರಿಕೆಗೆಲ್ಲ ನಾ ಹೆದರ್ಬಾರ್ದು. ಏನಾರ ಒಂದು ಗತಿ ಕಾಣಿಸ್ತೀನಿ. ಹೌದು, ಹಂಗ ಮಾಡ್ಬೇಕು. ಅಂತೂ ಇಂತೂ ಮನಿ ಒಳಗೆ ಬಂದು ಕುಂತ್ವಿ. ನಮ್ಮ ಮನಿ ಒಳಗೆ ಎಷ್ಟು ಆರಾಮ ಅನಿಸ್ತೈತೆ ನೋಡು. ಆ ಜೈಲ್ನೊಳಗ ಅಯ್ಯೋ ದೇವ್ರೆ, ಆ 4 ಮೂಲಿ ಒಳಗೆ ಸಾಕಾಗ್ಬಿಟ್ಟಿತ್ತು. ನನ್ನ ಜೀವನನ ಇಷ್ಟೇನ, ನಾನು ಇಲ್ಲಿಗ ಮುಗ್ದ ಹೋತೇನ ನನ್ನ ಜೀವನ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲಪ್ಪ ಇಲ್ಲ, ಯಾವ ಕೆಟ್ಟ ಕೆಲ್ಸಕ್ಕೂ ಕೈ ಹಾಕಿ ಜೈಲಿಗೆ ಮಾತ್ರ ಸೇರಬಾರ್ದು. ಇವು ಅಂತ ಬುದ್ಧಿ ಬೆಟ್ಟೆ ಆಯ್ತು ನೋಡು ನನಗರ. ಹೌದು ವೀರು, ಸತ್ರು ಇನ್ನೊಮ್ಮೆ ಇಂಥ ಕೆಟ್ಟ ಕೆಲಸ ಮಾಡಬಾರ್ದು. ನಿಜವಾಗ್ಲೂ ನಂಗೂ ಗೊತ್ತಾಯ್ತು. ಆ ಹಳಾದ ಸುಚಿತ್ರ ಇಂಥ ಬ್ಯಾಕ್ಗ್ರೌಂಡ್ ಇಟ್ಕೊಂಡಾಳ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಗೊತ್ತಿತ್ತು ಅಂದ್ರೆ ನಾನಂತೂ ಆಕಿಗ ಹಂಗೆ ಮಾಡಕ್ಕೆ ಯೋಚನೆ ಕೂಡ ಮಾಡ್ತಿದ್ದಿದ್ದಿಲ್ಲ. ಆಕೆ ತಂಟೆಗಲ್ಲ, ಆಕೆ ಉಸಾಬರಿಗೂ ಹೋಗಂಗಿಲ್ಲ. ನಾನು ಪುರ್ತಕ್ಕೆ ನಾನು ಸುಮ್ಮನೆ ಇದ್ದು ಬಿಡ್ತೀನಿ. ಅಷ್ಟು ಮಾಡು. ವೀರೇಶ, ಜಳಕ ಆತಾಪ? ದೇವ್ರಿಗೆ ಪೂಜೆ ಮಾಡಿದಿಲ್ಲ? ಹೂನವ, ದೇವ್ರ ದೀಪ ಹಚ್ಚಿನಿ. ಹೌದಾ? ಅಡಿಗೆ ಆತಪ್ಪ, ಇಬ್ರಿಗೂ ಹಾಕೊಂಬರ್ಲಾ ತಿನ್ನಕ? ಹೂನವ, ಲಗುನ ಕೊಡು. ಅಲ್ಲಿದು ಅದ ಸಪ್ಪಂದ ಅನ್ನ ಸಾರು ತಿಂದು ಮೈಯಾಗ ಒಂಥರ ಶಕ್ತಿ ಕಸು ಇಲ್ದಂಗ ಆಗ್ಬಿಟ್ಟತಿ. ಹೊಡ್ ತುಂಬ ತಿಂತೀನಿ ಬೇಯವ, ಲಗುನ ಊಟ ಕೊಡು. ಅಯ್ಯೋ ನನ್ನ ಮಗನ, ಊಟ ಅಂತೀಯಲ್ಲಪ್ಪ. ಎಷ್ಟರ ಹಸುವಾಗಿರ್ಬೇಕು. ತರ್ತೀನಿ, ಹೊಟ್ಟೆ ತುಂಬಾ ಊಟ ಮಾಡಪ್ಪ. ಜಗತ್ನೊಳಗ ಮಕ್ಳು ಎಂತ ತಪ್ಪ ಮಾಡಿದ್ರು, ಮಕ್ಳು ಏನ್ ಮಾಡಿದ್ರು ತಾಯಿ ಮಾತ್ರ ಬಿಟ್ಟು ಕೊಡಂಗಿಲ್ಲ. ನಮ್ಮ ಅವ್ಗೆ ಎಷ್ಟು ಖುಷಿ ಆಗೈತಲ್ಲ ನಾವಿಬ್ರು ಬಂದಿದ್ದಕ್ಕ. ನಾವಿಬ್ರು ಬಂದಿದ್ದಕ್ಕಲ್ಲ, ನೀನ್ ಬಂದಿದ್ದಕ್ಕ. ನನ್ನ ಮೇಲೆ ನಿಮ್ಮ ಅವ್ ಪ್ರೀತಿ ಇಲ್ಲ, ಸುಮ್ನಿರು. ಯಾಕೆ ಮೇಘ ಹಂಗಂತಿ? ಎಷ್ಟಾದ್ರೂ ನೀನ್ ಈ ಮನಿ ಸೊಸಿ. ಮಾತಿಗಷ್ಟ. ವೀರೇಶ, ತಗೋರಪ್ಪ ಮಗನ, ತಗೋ ಊಟ ಮಾಡಿ ತಗೋರಪ್ಪ. ಯವ್ವ, ನಂಗಿಷ್ಟ ಅಂತ ಗ್ರೀನ್ ಚಿಕನ್ ಗ್ರೇವಿ ಮಾಡಿ ಏನ್ ಬೇವ. ನಿಜವಾಗ್ಲೂ ಬಹಳ ಖುಷಿ ಆತ್ ಬೇವ. ನಿನ್ ಕೈ ರುಚಿ, ನಿನ್ ಕೈ ಊಟ ತಿಂದು ಎಷ್ಟು ದಿನ ಆಗಿತ್ತು ಬೇ. ನಾಲ್ಗೆಲ್ಲ ಮರ್ಗೊಟ್ಟು ಹೋಗಿತ್ತು. ಇವ ನಂಗ್ರ ಭಾಳ ಖುಷಿ ಆತ್ ಬೇವ. ಅಯ್ಯೋ, ಮೊದ್ಲು ಊಟ ಮಾಡಪ್ಪ ಮಗನ, ಎಲ್ಲ ತಣ್ಣಗಾಗೋಕೈತಿ. ಆಮೇಲೆ ಮಾತಾಡುನಂತ. ಮೊದ್ಲು ಊಟ ಮಾಡು. ಹೂನವ, ಊಟ ಮಾಡ್ತೀನಿ. ಮಗ 4-5 ಪೀಸ್ ಹಾಕ್ಯಾಳ, ನಂಗೆ ಒಂದು ಪೀಸ್ ಹಾಕ್ಯಾಳ. ಎಷ್ಟಾದ್ರೂ ಮಗನ. ಈ ಮುದುಕಿ ಯಾವತ್ತ ಬುದ್ಧಿ ಬರ್ತತ ಏನ. ಯವ್ವ, ಭಾರಿ ಮಸ್ತಾಗಿತ್ತು ಬೇವ. ಯವ್ವ, ನಿಜವಾಗ್ಲೂ ಜೀವನದಾಗ ಮೊದಲನೇ ಸಲ ಇಂಥ ರುಚಿಯಾದ ಊಟ ಮಾಡಕ್ ಕುಂತಿನ ಏನೋ ನಂಗೆ ಆಗ ಕುಂತಿದ್ ಬೇವ. ಊಟ ಮಾಡಪ್ಪ, ಊಟ ಮಾಡು. ಹೊಟ್ಟೆ ತುಂಬ ಊಟ ಮಾಡು. ಇನ್ನ ಐತಿ ಚಿಕನ್, ಜಗ್ಗಷ್ಟೈತಿ. ಎಲ್ಲ ಪೀಸು ನೀನ ತಿನ್ನಪ್ಪ. ಮೈಯಾಗ ಶಕ್ತಿ ಬರ್ಲಿ. ಸೊರಗಿ ಎಷ್ಟು ಸಾರಿ ಕೈಯಾಗಿ ನೋಡು. ಮೈಯಾಗ ಕಸು ಇಲ್ದಂಗ ಆಗ್ಬಿಟ್ಟತ್ ನನ್ನ ಮಗ. ಊಟ ಮಾಡಪ್ಪ, ನಿನ್ ಸಂಬಂಧ ಮಾಡೇನ್ ನಾನು. ಎಲ್ಲ ನೀನ ತಿನ್ನು. ಅಥವಾ ತಿಂತಾನಿ, ಎಲ್ಲಾನು ತಿಂತಾನಿ. ಇವತ್ತು ಭಾರಿ ರುಚಿಯಾಗೈತಿ. ನಿಜವಾಗ್ಲೂ ಭಾರಿ ಆಗೈತಿ ಬೇವ. ಮೇಘ, ನಿನಗೂ ಬೇಕಂದ್ರೆ ಹಾಕೊಂಡು ಊಟ ಮಾಡುವ ಏನು. ಊಟ ಮಾಡ್ತೀನಿ. ಇದೇನಿದು ನಮ್ಮ ಮನ್ಯಾಗ ಚಿಕನ್ ಇಂದ ವಾಸನೆ ಇಷ್ಟು ಘಮ ಘಮ ಬರಕುಂತತಿ. ಯಾರು ಬಂದ್ರಪ್ಪ ನಮ್ಮ ಮನೆಗ? ಬೀಗ್ರು? ಯಾರು ಬೀಗ್ರು ಬಂದಾಗ ಇಷ್ಟು ರುಚಿಯಾಗಿ ಅಡುಗೆ ಮಾಡೋದು ನಮ್ಮ ಮನ್ಯಾಗ? ಯಾರು ಬಂದ್ರು? ತಡಿ ನೋಡ್ತೀನಿ. ಅಯ್ಯೋ ದೇವ್ರೆ, ವೀರೇಶ ನಿಮ್ಮಪ್ಪ ಬಂದ. ಈಗ ಏನೇನ್ ರಾಮಾಯಣ ಮಾಡ್ತಾನ ಏನ? ಏನ್ ಮಾಡ್ತಾನ ಬೇವ? ಮಾತಿಗೆ ಮಾತು ನನಗೂ ಮಾತಾಡಕ್ ಬರ್ತೈತೆ. ತಗೋ, ಹೆದರ್ಬೇಡ ನೀನು. ಬರ್ಲಿ, ಏನ್ ಮಾಡ್ತಾನ ನಾನು ನೋಡ್ತೀನಿ. ವೀರೇಶ, ಮಾತಿಗೆ ಮಾತು ಬೆಳೆಸ್ಬೇಡ. ಒಟ್ಟು ನಾಜುಕಿಂದ ಬೆಣ್ಣೆಗಿಂದ ಕೂದಲು ತೆಗ್ದಂಗೆ ಮಾತಾಡ್ಬೇಕಲ್ಲ. ನಿಂಗೆ ಯಾವಾಗ ಬುದ್ಧಿ ಬೆಟ್ಟಕ್ಕಿತಿ? ಹೊಡ್ತಡಿ, ನಾನು ಮಾತಾಡ್ತೀನಿ. ನೀನು ಅಡ್ಡಡ್ ಬಾಯಿ ಹಾಕ್ಬೇಡ. ಬಾಯಿಗೆ ಬಂದಂಗೆ ಮಾತಾಡಿದೀನಿ. ನಿಮ್ಮಪ್ಪ ಕೆರ್ಲೆ ಹೊಡೆದು ಮನೆಯಿಂದ ಓಡಿಸ್ತಾನ ನಿನಗ. ಸುಮ್ಮನಿರಿ ಈಗ. ಏನ್ ಮಾತಾಡ್ತೀನ? ಮಾತಾಡು. ಅಯ್ಯೋ, ರಾಕ್ಷಸ ಬಂದಂಗೆ ಬರ್ತಾನ ನೋಡು. ಏನ್ ಮಾಡ್ತಾನ ಏನ? ಎಂಥ ಗಂಡ ಕುಡಿದ್ನ ಯವ್ವ ನನಗ. ಅದು ಏನ್ರಿ? ಬರ್ರಿ, ಕುದುರ್ ಬರ್ರಿ. ಚಿಕನ್ ಮಾಡೇನಿ, ಚಪಾತಿ ಮಾಡೇನಿ, ಬಿಸಿ ಬಿಸಿ ಅನ್ನ ಆಗೈತಿ. ಊಟಕ್ಕೆ ಕುಂದ್ರ ಬಿಡು ಬರ್ರಿ. ನಾನು ಇಲ್ಲ, ನಾ ತಗೊಂಬರ್ಲ. ಕುಂದ್ರ ಬರ್ರಿ, ಇಲ್ಲೇ ಊಟ ಮಾಡ್ಬರ್ರಿ. ಊಟ? ಯಾವ ಊಟ? ಯಾರಿಗ್ ಬೇಕಾಗೈತಿ ನೀನು ಊಟ? ಏಯ್, ಮುಚ್ಚ ಬಾಯಿ, ಜಾಸ್ತಿ ಮಾತಾಡ್ಬೇಡ. ಏನ ನನ್ನ ಹತ್ರ ನಿನ್ನ ನವರಂಗಿ ಆಟ ನಡೆಯಂಗಿಲ್ಲ. ಮುಚ್ಕೊಂಡು ಕುಂತಿರ್ಬೇಕು. ಅದು ಹಂಗಲ್ರಿ. ಈಗ ನಾನೇನು ಮಾತಾಡಂಗಿಲ್ಲ. ಏನ ಅವ್ರದ್ದು ಊಟ ಆಗ್ಲಿ, ನಾ ಎಂತ ಉದ್ದು ಊಟ ಆಗ್ಲಿ ಅವ್ರದ್ದು. ಊಟಕ್ಕೆ ಕುಂತಾಗ ಯಾರಿಗೂ ಏನೂ ಅನ್ನಬಾರ್ದು. ಅದು ನಾವು ಊಟಕ್ಕೆ ಕೊಡೋ ಗೌರವ ಅದು. ಏನ ಊಟ ಆಗ್ಲಿ, ಊಟ ಆಗ ಮಟ ಸುಮ್ಮನೆ ಇರ್ತೀನಿ ನಾನು. ಊಟ ಆತು ಅಂದ್ರೆ ಗೊತ್ತಾಕೈತಿ ನನ್ನ ವರಸೆ. ಅಲ್ರಿ,
ಅದು ನನ್ನ ಮಗ ಬಿಡಿಸ್ಕೊಂಡು ಬಂದನ್ರಿ. ಏನ್ರಿ ಜೈಲಿಂದ ಬಂದನ ನನ್ನ ಮಗ. ನೋಡ್ರಿ ಏನಾರ ಮಾತಾಡ್ರಿ. ಮಾತಾಡುದಲ್ಲ, ತಲೆ ಮೇಲೆ ಸೈಜ್ಗೆಲ್ಲ ಎತ್ತಾಕ್ತೀನಿ. ಹಂಗಿಂಗಲ್ಲ ಮುಚ್ಕೊಂಡು ಕುಂದುರು ಅಂದೆ. ನಂಗೆಲ್ಲ ಗೊತ್ತೈತಿ ಏನು ಮಾಡ್ಬೇಕು ಅಂತ. ಊಟಕ್ಕೆ ಕುಂತಾಗ ಯಾರಿಗೂ ಏನೂ ಅನಬಾರ್ದು ಅಂತ ಸುಮ್ಮನದಿ ನಾನು ಅಷ್ಟೇ. ಮಾವರ ಹಂಗೆಲ್ಲ ಅನಬೇಡ್ರಿ. ನಾವು ಕಷ್ಟಪಟ್ಟು ಬಿಡಿಸ್ಕೊಂಡು ಬಂದವಿ. ತಿಳಿಲಾರ್ದೆ ಏನೋ ಒಂದ್ಸಲ ತಪ್ಪಾಗೈತಿ. ನನ್ನನ್ನ ಕ್ಷಮಿಸ್ಬಿಡ್ರಿ. ಮಾವರ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಂತೀನ್ರಿ. ಮಾವರ ಏನಾರ ಮಾತಾಡ್ರಿ. ಮುಚ್ಚವ ಬಾಯಿ ಸಾಕು. ನಿಂಗ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಗೈತಿ ನಿನಗ. ಮುಚ್ಚ ಬಾಯಿ. ಊಟ ಮಾಡಿ ಎದ್ದೇಳ್ತಿರ್ಬೇಕು ಅಲ್ಲಿಂದ. ಊಟ ಆದ ತಕ್ಷಣ ಸುಮಿತ್ರಿ ಕರಿ ನನಗ ಮಾತಾಡ್ತೀನಿ. ಅಯ್ಯೋ ದೇವ್ರೇ, ಸಿಡಕ್ ಮೂತಿ ಸಿದ್ದಪ್ಪ ಈ ನನ್ನ ಗಂಡ. ಅಲ್ಲ ಮಾತಾಡಕ್ ಕುಂತಾನಿ, ಹಂಗ ಹೋಗ್ತಾನ. ತಡಿ ಮಾಡ್ತೀನಿ. ಏನ್ರಿ ಯವ್ವ, ನಾನು ನೆಮ್ಮದಿಯಾಗಿ ಊಟ ಮಾಡ್ಬೇಕು. ಬಾಯಿ ಮಾಡ್ಬೇಡ, ಸುಮ್ನಿರು. ನಿನ್ನ ಗಂಡನ ಆಟ ನನ್ನ ಮುಂದೆ ಏನು ನಡೆಯಿಲ್ಲ. ನೀ ಸುಮ್ನಿರು. ನೀನು ಅಂತವನಾದಿ ಒಟ್ಟು ತಣ್ಣಗಿರ್ಲಾ. ನಮ್ ಬೇಳೆಕಾಳು ಬೇಯಬೇಕಂದ್ರ ನಾವು ಒಟ್ಟು ಶಾಂತವಾಗಿರ್ಬೇಕು. ಒಟ್ಟು ಸುಮ್ನಿರು.